ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ LBA ಗೆ ಸಂಬಂಧಿಸಿದಂತೆ ಹಲವಾರು ಕನ್ಫ್ಯೂಷನ್ಗಳು ಇನ್ನೂವರೆಗೂ ಕೂಡ ಇದಾವೆ. ಸೊ ಹಲವಾರು ಜನ ಶಿಕ್ಷಕರು ವಾಟ್ಸ್ಆಪ್ ಅಲ್ಲಿ ಕೂಡ ಬರ್ತಾ ಇದೆ. ಸೊ LBA ಪ್ರಶ್ನೆ ಪತ್ರಿಕೆಯನ್ನ 25 ಅಂಕಗಳಿಗೆ ತಯಾರಿಸಬೇಕಾ ಅಥವಾ 15+5 ಎನ್ನುವಂತ ಪ್ಯಾಟರ್ನ್ ಕೂಡ ಕೊಡ್ತಾ ಇದ್ದಾರೆ. 1 ರಿಂದ 5ನೇ ತರಗತಿ ಇದ್ರೆ 10 ಲಿಖಿತ ಹಾಗೂ 5 ಮೌಖಿಕ ಅಂತ ಕೊಡ್ತಾ ಇದ್ದಾರೆ. ಅದೇ ತರ 6 ರಿಂದ 10ನೇ ತರಗತಿಗೆ 15 ಲಿಖಿತ ಪ್ಲಸ್ 5 ಏನಿದೆ ಮರುಸಿಂಚನ ತೆಗೆದುಕೊಳ್ಬೇಕು ಎನ್ನುವಂಥದ್ದು ಹಲವಾರು ಕಡೆಗೆ ಓಡಾಡ್ತಾ ಇದೆ. ಸೊ ಇದಕ್ಕೆ ಕ್ಲಾರಿಫೈ ಕೊಡೋದಾದ್ರೆ ಇಲಾಖೆ ಒಂದು DSCRT ಒಂದು ಸುತ್ತೋಲೆಯನ್ನ FAQ ಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಬಿಡುಗಡೆಯನ್ನ ಮಾಡಿದೆ. ಸೊ ಫಸ್ಟ್ ಆಫ್ ಆಲ್ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 25 ಅಂಕಗಳಿಗೆ ಇರಲಿದೆ. ಹಾಗೂ ನಾವೇನಾದ್ರೂ ಅದಕ್ಕೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು LBA ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಸಾಗೋಣ. ಫಸ್ಟ್ ಆಫ್ ಆಲ್ ನಿಮ್ಮ ಮೊಬೈಲ್ ನಲ್ಲಿ ಇರತಕ್ಕಂತಹ ನಿಮ್ಮ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ನಾವು ಜಸ್ಟ್ ಸಿಂಪಲ್ ಆಗಿ DSCRT ಎನ್ನುವಂಥದ್ದನ್ನ DSERT ಇಷ್ಟು ಟೈಪ್ ಮಾಡಿದ್ರೆ ಸಾಕು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಏನ್ ಕಾಣುತ್ತೆ, DSCRT ಕರ್ನಾಟಕ ಸರ್ಕಾರ ಎನ್ನುವಂಥದ್ದು ಕಾಣ್ತಾ ಇದೆ. ಸೊ ಅದರ ಮೇಲೆ ನಾವು ಏನ್ ಮಾಡ್ಬೇಕಾಗತ್ತೆ, ಕ್ಲಿಕ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಮೊಬೈಲ್ ಅಲ್ಲಿ ಒಂದು ಆಂಡ್ರಾಯ್ಡ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ಇದ್ರೆ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಬರುತ್ತೆ. ಈ ತರ ಕೆಳಗಡೆ ನಾವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸೇವೆಗಳು ಮತ್ತು ಯೋಜನೆಗಳು ಎನ್ನುವಂಥದ್ದು ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಕೆಳಗಡೆ ಅದೇ ತರ ಡ್ರ್ಯಾಗ್ ಮಾಡ್ತಾ ಹೋದ್ರೆ ಸೇವೆಗಳು ಮತ್ತು ಯೋಜನೆಗಳು ಎನ್ನುವಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಅದರಲ್ಲಿ ಕೆಳಗಡೆ ಏನ್ ಮಾಡ್ಬೇಕು ಅಂದ್ರೆ ಈ ತರ ಕೆಳಗಡೆ ನಾವು ಈ ಒಂದು ಸೇವೆಗಳು ಮತ್ತು ಯೋಜನೆಗಳು ಎನ್ನುವಂಥದ್ರಲ್ಲಿ ಕೆಳಗಡೆ ಸ್ಕ್ರೋಲ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಸೊ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಮಾಡಿ ನೀವು ಕಾಣ್ತಾ ಇರಬಹುದು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಎನ್ನುವಂಥದ್ದು. ಸೊ ಆ ಒಂದು ಆಪ್ಷನ್ ಮೇಲೆ ತಾವುಗಳು ಕ್ಲಿಕ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಕೊಟ್ಟಾಗ ಒಂದು ಹಲವಾರು ಅಪ್ಡೇಟ್ ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಬರ್ತಾ ಇದೆ, ಹಲವಾರು ಅಪ್ಡೇಟ್ಗಳು ಇಲ್ಲಿ ಬಂದಿದ್ದಾವೆ. ಸೊ ಪ್ರತಿ ಸಲದಂತೆ ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯನ್ನು ಕೂಡ ಇದೆ. ಸೊ ಅದನ್ನ ನೋಡ್ತಾ ಸಾಗಿದ್ರೆ ಕೆಳಗಡೆ ಅದೇ ತರ ಸ್ಕ್ರೋಲ್ ಮಾಡ್ತಾ ನಾವು ಸಾಗಿದ್ರೆ ಕೊನೆಯದಾಗಿ ಇಲ್ಲಿ ಒಂದು ಆಪ್ಷನ್ ಇದೆ LBA ಮಾದರಿ ಪ್ರಶ್ನೆ ಪತ್ರಿಕೆಗಳು ಎನ್ನುವಂಥದ್ದು. ಸೊ ಅಲ್ಲಿ ಹೋಗಿ ನಾವು ಮಾಡೆಲ್ ಕ್ವಶನ್ ಪೇಪರ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಅದನ್ನ ಫಸ್ಟ್ ಆಫ್ ಆಲ್ ನಾವು ನೋಡ್ತಾ ಸಾಗೋಣ. ಸೊ LBA ಮಾದರಿ ಪ್ರಶ್ನೆ ಪತ್ರಿಕೆಗಳ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಹಲವಾರು ವಿಷಯವಾರು ಹಾಗೂ ಮಾಧ್ಯಮವಾರು ಬೇರೆ ಬೇರೆ ನಮಗೆ ಏನ್ ಕಾಣ್ತಾ ಇದೆ, ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇಷ್ಟೆಲ್ಲ ನಾವು ಇಲ್ಲಿ ನೋಡಬಹುದು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನಾನು 10ನೇ ತರಗತಿಗೆ ಸಂಬಂಧಿಸಿದಂತೆ 10th ಮಾಡೆಲ್ ಪ್ರಶ್ನೆ ಪತ್ರಿಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಸೊ ತಾವುಗಳು ಇಲ್ಲಿ ನೋಡಬಹುದು. ಸೊ ಓಪನ್ ಆಗಿ PDF ಓಪನ್ ಆಗುತ್ತೆ. ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ನೀಲನಕ್ಷೆ ಅನ್ನೋದನ್ನು ಕೂಡ ತಾವುಗಳು ಇಲ್ಲಿ ಕಾಣಬಹುದು. ಗರಿಷ್ಠ ಅಂಕಗಳು 25 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಿಗ್ ಕನ್ಫ್ಯೂಷನ್ ಕೂಡ ಇನ್ನೂವರೆಗೂ ಕೂಡ ಇದೆ. ಸೊ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 25 ಇದೆ. ಅದೇ ಹಲವಾರು ಕಡೆಗಳಲ್ಲಿ 15+20 ಅಂತ ಓಡಾಡ್ತಾ ಇತ್ತು. ಹಾಗೂ 1 ರಿಂದ 5ನೇ ತರಗತಿ ಇದ್ರೆ 10+5 ಅಂತ ಓಡಾಡ್ತಾ ಇತ್ತು. ಸೊ ಅದು ಹೇಗೆ ಎನ್ನುವಂಥದ್ದನ್ನು ಕೂಡ ಕೊನೆವರೆಗೂ ಕೂಡ ವಿಡಿಯೋವನ್ನು ವೀಕ್ಷಿಸಿ ಅದರಲ್ಲಿ ನಾನು ಅದರ ಸೊಲ್ಯೂಷನ್ ಕೂಡ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಅವಧಿ 40 ನಿಮಿಷಗಳವರೆಗೆ ಕೊಟ್ಟಿದ್ದಾರೆ. ಗದ್ಯ ಪಾಠದ ಒಂದು ಘಟಕವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲನೂ ಕೂಡ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ. ಕಠಿಣತೆ ಮಟ್ಟ ಏನಿರಬೇಕು, ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆ, ಸ್ಮರಣ, ಗ್ರಹಿಕೆ, ಅಭಿವ್ಯಕ್ತಿ, ಪ್ರಶಂಸೆ ಹಾಗೂ ಒಟ್ಟು ಅನ್ನೋದನ್ನು ಕೊಟ್ಟಿದ್ದಾರೆ. ಅದೇ ತರ ಒಟ್ಟು ಅಂಕಗಳು 25 ಅಂತ ಕೊಟ್ಟಿದ್ದಾರೆ. ಇದನ್ನ ಗಮನ ಹರಿಸಬೇಕಾಗಿರುವಂತದ್ದು. ವಿಷಯಾನುಸಾರ ಪ್ರಾಮುಖ್ಯತೆ ಗದ್ಯಕ್ಕೆ, ಇದು ಗದ್ಯ ಪಾಠ ಗದ್ಯಕ್ಕೆ ಕೊಡಲಾಗಿದೆ. ಹಾಗೂ ಪ್ರಶ್ನಾನುಸಾರ ಪ್ರಾಮುಖ್ಯತೆ ನೋಡಿದ್ರೆ ವಸ್ತುನಿಷ್ಠ ಹಾಗೂ ಕಿರು ಉತ್ತರ 2 ಅಂಕಕ್ಕೆ, ದೀರ್ಘ ಉತ್ತರ 1, ದೀರ್ಘ ಉತ್ತರಗಳು ಅಂತ ಕೊಟ್ಟಿದ್ದಾರೆ. ಪ್ರತಿಶತನ ಕೂಡ ಇಲ್ಲಿ ತಾವು ನೋಡಬಹುದು. ಪ್ರತಿಯೊಂದು ವಿಷಯಕ್ಕೆ ಬೇರೆ ಬೇರೆ ಬ್ಲೂ ಪ್ರಿಂಟ್ ಅನ್ನ ಸೆಟ್ ಮಾಡಿದರೆ ಅಲ್ಲಿಂದ ತಾವು ಅದನ್ನ ಡೌನ್ಲೋಡ್ ಅನ್ನ ಮಾಡಿಕೊಳ್ಬಹುದು. ಕಠಿಣತೆಯ ಮಟ್ಟವನ್ನ ನೋಡೋದಾದ್ರೆ ಸುಲಭ 9 ಅಂಕ, ಬೇರೆ ಬೇರೆ ವಿಷಯಕ್ಕೆ ಬಂದಂತೆ ಅದೆಲ್ಲ ಚೇಂಜ್ ಆಗ್ತಾ ಹೋಗಿದೆ. ಸಾಧಾರಣ 10 ಹಾಗೂ ಕಠಿಣ 6 ಅಂಕಗಳಿಗೆ ಒಟ್ಟು 25 ಅಂಕಗಳಿಗೆ ಇಲ್ಲಿ ತಮಗೆ ನೀಡಲಾಗಿದೆ. ಸೊ ಅದೇ ತರ ಕೆಳಗಡೆ ನೋಡ್ತಾ ಹೋದ್ರೆ ಇಲ್ಲಿನೂ ಕೂಡ ತಾವುಗಳು ನೋಡಬಹುದು. ಒಂದು ಮಾಡೆಲ್ ಕ್ವಶನ್ ಪೇಪರ್, ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರ್ ಏನಿದೆ 25 ಅಂಕಗಳಿಗೆ ಅವರು ಸೆಟ್ ಮಾಡಿದ್ದಾರೆ. ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯಿಂದ ಪಾಠ ಆಧಾರಿತ ಮೌಲ್ಯಾಂಕನ LBA 2025 ಪ್ರಥಮ ಭಾಷೆ ಕನ್ನಡವನ್ನು ನೋಡ್ತಾ ಇದ್ದೀವಿ. ತರಗತಿ 10ನೇ ಘಟಕ ಗದ್ಯಪಾಠ 1 ನಮ್ಮ ಭಾಷೆ ಎನ್ನುವಂತಹ ಒಂದು ಗದ್ಯಪಾಠ ಆಯ್ದುಕೊಳ್ಳಲಾಗಿದೆ. ಗರಿಷ್ಠ ಅಂಕಗಳು 25 ಅಂತ ಇದೆ. ಸಮಯ 40 ನಿಮಿಷವನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಅಂಕಗಳು ಕೇಳೋದಂತನೂ ಕೂಡ ಕೊಟ್ಟಿದ್ದಾರೆ. 1 ಅಂಕದ್ದು, ತದನಂತರ 1 ಅಂಕದ್ದು 3 ಪ್ರಶ್ನೆಗಳಿದ್ದಾವೆ. 2-3 ವಾಕ್ಯದಲ್ಲಿ ಉತ್ತರಿಸಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ 2 ಅಂಕಗಳಿಗಾಗಿ. ಹಾಗೂ 3 ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ. ಬೇರೆ ಸಬ್ಜೆಕ್ಟ್ ಗೆ ಸಂಬಂಧಿಸಿದ ಬೇರೆ ಬೇರೆ ಇದೆ. ಸೊ ಇಲ್ಲಿ ತಾವುಗಳು 3 ಡಾಟ್ ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು. 3 ಡಾಟ್ ಮೇಲೆ ಇಲ್ಲಿ ತಾವುಗಳು ಇಲ್ಲಿ ಕ್ಲಿಕ್ ಅನ್ನ ಮಾಡಿದ್ರೆ, ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಮೇಲ್ಗಡೆ ಒಂದು ಏರೋ ಬಟನ್ ಕಾಣ್ತಾ ಇರಬಹುದು. ಸೊ ಇಲ್ಲಿ ತಾವುಗಳು ಅದನ್ನ ಕ್ಲಿಕ್ ಮಾಡಿದ್ರೆ, ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಅಂತ ಇಲ್ಲಿ ತಾವುಗಳು ನೋಡಬಹುದು. ಇಲ್ಲಿ ಒಂದು ಪಾಪ್ಅಪ್ ಮೆಸೇಜ್ ಬಂದಿದೆ, ಫೈಲ್ ಡೌನ್ಲೋಡೆಡ್ ಓಪನ್ ಅಂತ ಹೇಳಿ. ಸೊ ಅಲ್ಲಿ ತಾವುಗಳು ಅದರ ಮೇಲೆ ಓಪನ್ ಮಾಡಿದ್ರೆ ಡೌನ್ಲೋಡ್ ಆಗಿರುವಂತ ಇಲ್ಲಿ ಡೌನ್ಲೋಡ್ ಅಲ್ಲಿ ಬಂದಿದೆ. ನಂದು ಇಲ್ಲಿ ಬಂದಿದೆ. ಮೊಬೈಲ್ ಬೇರೆ ಬೇರೆ ಇದ್ರೆ ಬೇರೆ ಬೇರೆ ರೂಪದಲ್ಲಿ ಓಪನ್ ಆಗ್ತಾ ಇರಬಹುದು. ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಈ ತರ ಇರತಕ್ಕಂಥ PDF ಅನ್ನ ಅಪ್ಲೋಡ್ ಅನ್ನ ತಾವುಗಳು ಮಾಡ್ಕೊಳ್ಬಹುದಾಗಿದೆ.
ಇದಾಗಿತ್ತು ಮಾಡೆಲ್ ಕ್ವಶನ್ ಪೇಪರ್. ಇಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಇದಾವೆ. ಆಂಗ್ಲ ಭಾಷೆ ಇದೆ, ಹಿಂದಿ ಮಾಡೆಲ್ ಪ್ರಶ್ನೆ ಪತ್ರಿಕೆ ಇದೆ, ಆಂಗ್ಲ 2ನೇ ಭಾಷೆಗೆ ಸಂಬಂಧಿಸಿದ ಸಮಾಜ ವಿಜ್ಞಾನ ಇದೆ, 6ನೇ ತರಗತಿ 5ನೇ ತರಗತಿ ಇನ್ನೂ ಒಂದಿಷ್ಟು ದಿನಗಳಲ್ಲಿ ಸಂಪೂರ್ಣವಾಗಿ ಅದನ್ನ ಡೌನ್ಲೋಡ್ ಮಾಡ್ತಾರೆ. ಸೊ ಇಲ್ಲಿಂದ ತಾವು ಏನ್ ಮಾಡಬಹುದು ಅಂದ್ರೆ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಮರು ಸಿಂಚನದಿಂದನೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತಾವು ಕೆಳಗೆ ನೋಡ್ತಾ ಹೋಗಬಹುದು, ಮರು ಸಿಂಚನ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಕರಡು ಅಂತ ಇನ್ನು ಡ್ರಾಫ್ಟ್ ಅಲ್ಲಿ ಇದೆ. ಇದರಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಆಗಬಹುದು. ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆಂಗ್ಲ ಭಾಷೆಯಲ್ಲಿ ಸಂಪೂರ್ಣವಾಗಿ ತಾವುಗಳು ಇಲ್ಲಿ ನೋಡ್ತಾ ಇರಬಹುದು. 6ನೇ ಭಾಷೆಗೆ ಸಂಬಂಧಿಸಿದಂತೆ ಆಂಗ್ಲ ಭಾಷೆ, ತದನಂತರ ಕನ್ನಡ ಭಾಷೆಯಲ್ಲಿ ಬೇರೆ ಬೇರೆ ಎಲ್ಲ ಮರುಸಿಂಚನ ಸಾಮಗ್ರಿಗಳಿದಾವೆ. ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಎಸ್ ನಮಗೆ ಇಲ್ಲಿ ಮರುಸಿಂಚನ ಸಾಮಗ್ರಿಗಳು ಕೂಡ ಲಭ್ಯವಾಗಲಿದ್ದಾವೆ. ಇದರಿಂದನೂ ಕೂಡ ಪ್ರಶ್ನೆಯನ್ನು ತೆಗೆದುಕೊಳ್ಳಬಹುದು. ಇವತ್ತು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಬಗ್ಗೆ. ಇನ್ನು ಮುಖ್ಯವಾಗಿರುವಂತಹ ಪ್ರಶ್ನೆ 25 ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಲವಾರು ಕಡೆಗಳಲ್ಲಿ ನಾವು ವಾಟ್ಸ್ಆಪ್ ಮೆಸೇಜ್ಗಳು ಕೂಡ ನೋಡಿದ್ವಿ. 15+5 ಎನ್ನುವಂಥದ್ದು ಕೂಡ ಬಂದಿತ್ತು. ಹಾಗೂ 1 ರಿಂದ 5ನೇ ತರಗತಿ ಇದ್ರೆ 10+5 ಎನ್ನುವಂಥದ್ದು ಇತ್ತು. ಸೊ ಅದು ಹೇಗೆ ಎನ್ನುವಂಥದ್ದು ನೋಡೋದಾದ್ರೆ ಮ್ಯಾಕ್ಸಿಮಮ್ ಗರಿಷ್ಠ ಅಂಕಗಳು ಎಷ್ಟಿದಾವೆ, 25 ಇದಾವೆ. ಅದರಲ್ಲಿ ಏನಾದ್ರೂ ಕಡಿಮೆ ಮಾಡ್ಕೊಳ್ಬಹುದಾ ಎನ್ನುವಂತ ಪ್ರಶ್ನೆ ಕೂಡ ಬಂದಿದೆ. ಸೊ ಅದನ್ನ ತಾವುಗಳು ಎಲ್ಲಿ ಗಮನಿಸಬಹುದು ಅಂದ್ರೆ ಎಸ್ ಇಲ್ಲಿ ಒಂದು ನೋಡಬಹುದು, ಪಾಠ ಆಧಾರಿತ FAQs ಅಂತ ಕೊಟ್ಟಿದ್ದಾರೆ. ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಅಂದ್ರೆ ಪದೇ ಪದೇ ಕೇಳಲಾಗಿರುವಂತಹ ಪ್ರಶ್ನೆಗಳು ಏನಿದಾವೆ ಅದಕ್ಕೆ ಇಲಾಖೆ ಕಡೆಯಿಂದ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಕ್ಲಿಯರ್ ಆಗಿರುವಂತಹ ಉತ್ತರ ಸಿಗುತ್ತೆ. ಎಸ್ ಅದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡಿದ್ರೆ ಪಾಠ ಆಧಾರಿತ ಮೌಲ್ಯಾಂಕನದ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿದೆ. ಈಗಾಗಲೇ ಎಲ್ಲಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಈಗಾಗಲೇ ನಾನು ಹೇಳಿದ್ದೀನಿ. ಈಗಾಗಲೇ ಮುಗಿದಿರುವ ಪಾಠಗಳಿಗೆ LBA ಅಂಕಗಳನ್ನು ಸ್ಯಾಟ್ಸ್ ನಲ್ಲಿ ದಾಖಲಿಸಬೇಕೆ. ಆಲ್ರೆಡಿ ನಾವು ಪಾಠನ ಮಾಡಿದ್ವಿ, LB ಈಗ ಇಂಪ್ಲಿಮೆಂಟೇಷನ್ ಆಗ್ತದೆ. 1 ಅಥವಾ 2 ಪಾಠಗಳು ಮುಗಿದಿದ್ವು. ಸೊ ಅದನ್ನ ಹೇಗೆ ಮಾಡಬೇಕು ಅಂದ್ರೆ ಮತ್ತೆ ಅದಕ್ಕೆ ಪರೀಕ್ಷೆ LBA ಪರೀಕ್ಷೆ ತೆಗೆದುಕೊಳ್ಬೇಕು. ಹೌದು ಅಂತ ಕೊಟ್ಟಿದ್ದಾರೆ. ಇನ್ನು ತೃತೀಯ ಭಾಷೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ತೃತೀಯ ಭಾಷೆಗಳಿದಾವೆ. ತೃತೀಯ ಭಾಷೆ LBA ಸಿದ್ಧಪಡಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಕೇವಲ ಹಿಂದಿ ತೃತೀಯ ಭಾಷೆ ಮಾತ್ರ ಸಿದ್ಧಪಡಿಸಲಾಗಿದೆ ಎನ್ನುವಂತ ಉತ್ತರವನ್ನ ಕೊಡಲಾಗಿದೆ. ಇನ್ನು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಆಗಿರ್ಬೋದು, ಥರ್ಡ್ ಲ್ಯಾಂಗ್ವೇಜ್ ಬೇರೆ ಬೇರೆ ಆಗಿರ್ಬೋದು, ಅಲ್ಲಿ ಇನ್ನೂ ಅದನ್ನು ಸಿದ್ಧಪಡಿಸಿಲ್ಲ. ಬೈಲ್ಯಾಂಗ್ವಲ್ ಅಂದ್ರೆ ಬಹು ಭಾಷೆಗೆ ಸಂಬಂಧಿಸಿದಂತೆ LB ಅನ್ವಯಿಸುತ್ತದೆ ಅಂತ. ಹೌದು, ಅಲ್ಲಿನೂ ಕೂಡ ನಾವು ಬೈಲ್ಯಾಂಗ್ವಲ್ಗೆ LB ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಆದ್ರೆ 1 ರಿಂದ 3ನೇ ತರಗತಿವರೆಗೆ LB ಪ್ರಶ್ನೆ ಕೋಟಿ ಸಿದ್ಧಪಡಿಸಿದೆ ಮತ್ತು 4 ರಿಂದ 7ನೇ ತರಗತಿವರೆಗೆ ಸಿದ್ಧಪಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಅಂತ ಕೊಡಲಾಗಿದೆ. ಇನ್ನು ಅದು ಏನು ಆಗ್ತಾ ಇದೆ, ಪ್ರೊಸೆಸ್ ಅಲ್ಲಿ ಇದೆ. ಇನ್ನು ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು ಆಲ್ಮೋಸ್ಟ್ ನಮಗೆಲ್ಲರೂ ಗೊತ್ತಿದೆ, FLN ಮಕ್ಕಳಿಗೆ LBA ಮಾಡುವುದು ಹೇಗೆ ಎನ್ನುವಂಥದ್ದು ಕೂಡ ಪ್ರಶ್ನೆ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ತಾವು ಪ್ರಶ್ನೆಯನ್ನು ಗಮನಿಸಬಹುದು, FLN ಮಕ್ಕಳಿಗೆ LBA ಮಾಡುವುದು ಹೇಗೆ. FLN ಮಕ್ಕಳದವರಿಗೆ ಏನೂ ಬರೋದಿಲ್ಲ, ಅವ್ರಿಗೆ ಯಾವ ತರ ಮಾಡಬಹುದು ಅಂದ್ರೆ ಎರಡನ್ನೂ ಹೊಂದಾಣಿಕೆ ಮಾಡಿಕೊಂಡು ಇತರ ಮಕ್ಕಳಿಗೆ ಮಾಡುವಂತೆ ಮಾಡುವುದು ಅಂತ ಕೊಟ್ಟಿದ್ದಾರೆ. ಅಂದ್ರೆ FLN ಮಕ್ಕಳಿಗೂ ಕೂಡ LBA ಪರೀಕ್ಷೆ ತೆಗೆದುಕೊಳ್ಬೇಕು. ಅವರು ಗಳಿಸಿದ ಅಂಕಗಳನ್ನು ಸ್ಯಾಟ್ಸ್ ನಲ್ಲಿ ನಮೂದಿಸುವುದು ಅಂತ ಕೊಟ್ಟಿದ್ದಾರೆ. FLN ಮಕ್ಕಳಿದ್ರು ಸಹಿತ ಅವ್ರು ಎಷ್ಟು ಅಂಕಗಳನ್ನು ಗಳಿಸ್ತಾರೆ ಅದನ್ನ ಕೊಡಲೇಬೇಕಾಗಿರುವಂತದ್ದು. ಇನ್ನು ಉರ್ದು ಮಾಧ್ಯಮಕ್ಕೆ ಸಂಬಂಧಿಸಿದ ಉರ್ದು ಮಾಧ್ಯಮಕ್ಕೆ LBA ಪ್ರಶ್ನೆ ಕೋಟಿಗೆಯನ್ನು ಸಿದ್ಧಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ರಚನೆ ಮತ್ತು ಭಾಷಾಂತರ ಪ್ರಕ್ರಿಯೆ ನಡೆಯುತ್ತದೆ, ಆದಷ್ಟು ಬೇಗ ಲಭ್ಯವಾಗುವುದು ಅಂತ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಉರ್ದು ಮಾಧ್ಯಮದಲ್ಲಿ ಕೂಡ ಅದು ಲಭ್ಯ ಆಗ್ತಾ ಇದೆ. ಇನ್ನು ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾ ಎನ್ನುವಂತ ಪ್ರಶ್ನೆ ಕೇಳಿದ್ದಾರೆ. ಹೌದು, ಎಲ್ಲಾ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ಮುಖ್ಯವಾಗಿರುವಂತದ್ದು ನಮಗೆ ಬೇಕಾಗಿರುವಂತದ್ದು ಇಲ್ಲಿದೆ. 1 ರಿಂದ 5ನೇ ತರಗತಿವರೆಗೆ 10 ಲಿಖಿತ ಮತ್ತು 5 ಮೌಖಿಕ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಗರಿಷ್ಠ ಅಂಕಗಳು 25 ಇದಾವೆ. ತಾವುಗಳು ಬೇಕಿದ್ರೆ ಅದನ್ನ 1 ರಿಂದ 5ನೇ ತರಗತಿಗೆ 15 ಹಾಗೂ 6 ರಿಂದ 10ನೇ ತರಗತಿವರೆಗೆ 20 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು ಎನ್ನುವಂತಿದೆ. ಸೊ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಇಲ್ಲಿ 25 ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ, 20 ಅಂಕಗಳಿಗೂ ಕೂಡ ತೆಗೆದುಕೊಳ್ಳಲಿಕ್ಕೆ ಆಪ್ಷನ್ ಇದೆ ಎನ್ನುವಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ನಾವು ಬೇಕಿದ್ರೆ ಗರಿಷ್ಠ ಅಂಕ 25ಕ್ಕೆ ತಗೊಳ್ಕೊಳ್ಬಹುದು ಅಥವಾ 20 ಅಂಕಗಳಿಗೂ ಕೂಡ ಇದನ್ನ ಸೀಮಿತಗೊಳಿಸಿಕೊಳ್ಳಬಹುದು. ಸೊ ಆ ಒಂದು 20 ಅಂಕಗಳಲ್ಲಿ ಅಂದ್ರೆ 6 ರಿಂದ 10ನೇ ತರಗತಿಗೆ 20 ಅಂಕಗಳ ಲಿಖಿತ ಹಾಗೂ 1 ರಿಂದ 5ನೇ ತರಗತಿಗೆ 15 ಅಂತ ಕೊಟ್ಟಿದ್ದಾರೆ. 10 ಲಿಖಿತ ತಗೋಬೇಕು 1 ರಿಂದ 5ನೇಗೆ ಹಾಗೂ 5 ಮೌಖಿಕ ತೆಗೆದುಕೊಳ್ಬೇಕಾಗಿರುವಂತದ್ದು. ಅದೇ ತರ ಕಾರ್ಯಕ್ರಮ ಯಾವೆಲ್ಲ ಜಿಲ್ಲೆಗಳಿಗೆ ಅನ್ವಯವಾಗುತ್ತದೆ ಅಂತಹ ಜಿಲ್ಲೆಗಳು ಏನ್ ಮಾಡ್ಬೇಕು ಅಂದ್ರೆ 15 ಅಂಕಗಳನ್ನ ಮ್ಯಾಕ್ಸಿಮಮ್ ಆಗಿ 25 ತೆಗೆದುಕೊಳ್ಬೇಕು. ಇಲ್ಲಿ ನಿಮಗೆ ಒಂದು ಕಡಿಮೆ ಮಾಡ್ಕೊಳ್ಳೋಕೆ ಕೂಡ ಅವಕಾಶವನ್ನ ಕೊಡಲಾಗಿದೆ ಅಂತ ನಾವು ಅನ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಲ್ಲಿ ಇದು ಕೂಡ ಒಂದು ಉಲ್ಲೇಖನೆ ಆಗಿರುವಂತದ್ದು. ಎಸ್ LBA ದಿಂದ 15 ಅಂಕಗಳು ಹಾಗೂ ಮರುಸಿಂಚನದಿಂದ 5 ಅಂಕಗಳು, ಒಟ್ಟು 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಬೇಕಾಗಿರುವಂತದ್ದು ಹಾಗೂ ಬೇಕಿದ್ರೆ ಗರಿಷ್ಠ ಅಂಕಗಳು 25 ತೆಗೆದುಕೊಳ್ಳಬೇಕು. ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ 20 ಅಂಕಗಳನ್ನು ಕೂಡ ಈ ಕಾರ್ಯಕ್ರಮ ಅನ್ವಯಿಸಿದ ಜಿಲ್ಲೆಗಳು, ಇನ್ನು ಎಲ್ಲಿ ಮರುಸಿಂಚನಗಳು ಯಾವೆಲ್ಲ ಜಿಲ್ಲೆಗಳಿಗೆ ಅನ್ವಯವಾಗುವುದಿಲ್ಲ ಅವರೆಲ್ಲರೂ ಏನ್ ಮಾಡ್ಬೇಕಂದ್ರೆ 20 ಅಂಕಗಳಿಗೆ LB ಇಂದನೇ ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು. ಇನ್ನು ತದನಂತರ ಇನ್ನೊಂದು ಪ್ರಶ್ನೆ, ಹಲವಾರು ಜನ ಇದನ್ನು ಕೂಡ ಬರ್ತಾ ಇತ್ತು, ರೂಪನಾತ್ಮಕ FA ಹಾಗೂ ಎಸ್ಸೆಗಳು
ಮಾಡುವ ಅವಶ್ಯಕತೆ ಇದೆಯಾ ಎನ್ನುವಂಥದ್ದು. ಎಸ್, ಅದನ್ನು ಕೂಡ ಮಾಡಲೇಬೇಕಾಗಿರುವಂತದ್ದು. ಅದು ಇಂಟರ್ನಲ್ ಮಾರ್ಕ್ಸ್ ಗೆ ಕನ್ಸಿಡರ್ ಅನ್ನ ನಾವು ಮಾಡ್ತೀವಿ ಎನ್ನುವಂಥದ್ದು ಇಲ್ಲಿ ಕೊಡಲಾಗಿದೆ. ಒಂದು ಬಹುಮುಖ್ಯ ಪ್ರಶ್ನೆ ಏನಂದ್ರೆ LBA ಅಂಕಗಳನ್ನು SSLC ಆಂತರಿಕ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುತ್ತದೆಯೇ ಎನ್ನುವಂಥದ್ದು ಹಲವಾರು ಜನರು ಈ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಸೊ ಇದರ ಉತ್ತರವನ್ನ ನಾವು ನೋಡುವುದಾದ್ರೆ ಇಲ್ಲ, LBA ಏನು ಇಂಟರ್ನಲ್ ಮಾರ್ಕ್ಸ್ ಗೆ ಕನ್ಸಿಡರ್ ಆಗೋದಿಲ್ಲ. LBA ಎದರಲ್ಲಿ ಕನ್ಸಿಡರ್ ಆಗ್ತದೆ? FA ಹಾಗೂ SA ಗಳು ಏನು ಫಾರ್ಮೆಟ್ ಇದೆ 15+15+20 ಆ ಫಾರ್ಮೆಟ್ ನೇ ಅಪ್ಲೈ ಆಗುತ್ತೆ. ಇಂಟರ್ನಲ್ ಗೆ ಇದು ಯಾವುದೇ ತರನಾಗಿರ್ತಕ್ಕಂಥ ಅಪ್ಲೈ ಆಗೋದಿಲ್ಲ. ಒಂದು ಮುಖ್ಯ ಪ್ರಶ್ನೆ ಏನಿದೆ, LBA ಮಾಡುವಾಗ ಮಕ್ಕಳು ಗೈರು ಹಾಜರಾಗಿದ್ದರೆ, ನಿರಂತರ ಗೈರು ಹಾಜರಾಗಿದ್ದರೆ ನಾವು STS ನಲ್ಲಿ ಏನಂತ ಹಾಕ್ಬೇಕು ಎನ್ನುವಂಥದ್ದನ್ನ ಕೊಡಲಾಗಿತ್ತು. ಗೈರು ಹಾಜರಾದ ಮಕ್ಕಳಿಗೆ AB ಎಂದು ನಮೂದಿಸುವುದು ಅಂತ STS ನಲ್ಲಿ AB ಅಂತ ನಾವು ಅದನ್ನ ನಮೂದಿಸಬೇಕಾಗಿರುವಂತದ್ದು. ಇನ್ನು ಪ್ರೈವೇಟ್ ಶಾಲೆಗಳಿಗೆ ಇದು ಅನ್ವಯಿಸುತ್ತದೆಯಾ ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಪ್ರೈವೇಟ್ ಶಾಲೆಗಳಿಗೆ LBA ಖಾಸಗಿ ಶಾಲೆಗಳಿಗೆ ಇದೆಯಾ ಎನ್ನುವಂತಾದ್ರೆ LBA ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವಂತ ಎಲ್ಲ ಶಾಲೆಗಳು, ಪ್ರೈವೇಟ್ ಆಗಿರಬಹುದು, ಏಡೆಡ್ ಆಗಿರಬಹುದು ಅಥವಾ ಗೌರ್ಮೆಂಟ್ ಆಗಿರಬಹುದು, ಎಲ್ಲದಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. ಸ್ಟೇಟ್ ಸಿಲೆಬಸ್ ಯಾರು ಫಾಲೋ ಅಪ್ ಮಾಡ್ತಾರೆ ಎಲ್ಲನೂ ಕೂಡ ಅನುಭವ ಆಗ್ತದೆ. ಏನಿದೆ, ಎಲ್ಲಾ ತರಗತಿಗಳಿಗೆ ಎಲ್ಲಾ ಹಂತದ ಮೌಲ್ಯಾಂಕನಗಳಿಗೆ LBA ಪ್ರಶ್ನೆಗಳು ಪರಿಗಣಿಸಬೇಕೆ ಎನ್ನುವಂಥದ್ದು. ಎಸ್, ಇದರ ಉತ್ತರವನ್ನು ನೋಡಿದ್ರೆ ಹೌದು, ಎಲ್ಲದಕ್ಕೆ FA ಗಳಾಗಿರ್ಬೋದು, SA ಗಳಾಗಿರ್ಬೋದು, ಇಲ್ಲಿಂದ ನಾವು ಕ್ವಶನ್ ಗಳನ್ನ ಚಾಯ್ಸ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಹಲವಾರು ಕೂಡ ಇದು STS ನಲ್ಲಿ ಹೊರೆ ಆಗ್ತದೆ, ಅದು ಆಗ್ತದೆ, ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಟೀಚರ್ ಫ್ರೆಂಡ್ಲಿ ಅಂತ ಕೊಟ್ಟಿದ್ದಾರೆ ಅವರು. LBA ನಾವು ಲೆಸನ್ ಪ್ಲಾನ್ ಕೂಡ ಸ್ಟಾಟ್ಸ್ ನಲ್ಲಿ ಕೂಡ ಮಾಡಬೇಕಾಗಿರುವಂತದ್ದು. ಜೊತೆಗೆ ಇಲ್ಲಿ ಇನ್ನೊಂದ್ಸಲ ಇಲ್ಲಿ ಕ್ಲಿಯರ್ ಆಗಿರುವಂತದ್ದು ಕೊಟ್ಟಿದ್ದಾರೆ ನೋಡಿ. ಪಾಠ ಆಧಾರಿತ ಮೌಲ್ಯಾಂಕನವನ್ನು 25 ಅಂಕಗಳ ಬದಲಾಗಿ 10 ಅಂಕಗಳಿಗೆ ಲಿಖಿತ ಮತ್ತು 10 ಅಂಕಗಳಿಗೆ ಮೌಖಿಕ, ಒಟ್ಟು 20 ಅಂಕಗಳಿಗೆ ಮಾಡಲು ಅವಕಾಶವಿದೆಯೇ ಅಂತ ಕೊಟ್ಟಿದ್ದಾರೆ. ನಾವು ಸಾಧ್ಯವಾದಷ್ಟು 25 ಅಂಕಗಳಿಗೆ ಮಾಡಬೇಕಾಗಿರುವಂತದ್ದು. ಇಲ್ಲವಾದಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, 20 ಅಂಕಗಳಿಗೂ ಕೂಡ ಇಲ್ಲಿ ನೋಡಿ 1 ರಿಂದ 5ನೇ ತರಗತಿಗೆ 10 ಲಿಖಿತ ಹಾಗೂ 5 ಮೌಖಿಕ ಪ್ರಶ್ನೆಗಳನ್ನ ಕೊಡಬೇಕಾಗತ್ತೆ. ಹೀಗೆ ಒಟ್ಟು 15 ಅಂಕಗಳಿಗೆ ಅದನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು. ಇನ್ನು 6 ರಿಂದ 10ನೇ ತರಗತಿವರೆಗೆ ಏನ್ ಮಾಡಿದರೆ 20 ಅಂಕಗಳಿಗೆ ಲಿಖಿತ ತೆಗೆದುಕೊಳ್ಬೇಕು. ಈ ಒಂದು 20 ಅಂಕಗಳಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಮರುಸಿಂಚನ ಅಪ್ಲೈ ಆಗ್ತಾ ಇದೆ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ LBA ಇಂದ 15 ಅಂಕಗಳನ್ನು ತೆಗೆದುಕೊಂಡ್ರೆ ಮರುಸಿಂಚನದಿಂದ 5 ಅಂಕಗಳನ್ನು ತೆಗೆದುಕೊಳ್ಬೇಕು. ಇನ್ನು ಯಾವೆಲ್ಲ ಜಿಲ್ಲೆಗಳಲ್ಲಿ ಅಥವಾ ಯಾವೆಲ್ಲ ವಿಷಯಗಳಲ್ಲಿ ಮರುಸಿಂಚನಗಳು ಇಲ್ಲವೋ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಟೋಟಲ್ ಆಗಿ LBA ಇಂದನೇ 20 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿಕೊಳ್ಬೇಕಾಗಿರುವಂತದ್ದು. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಹಲವಾರುಗಳು ಇದಾವೆ. ಸೊ ಇದನ್ನು ಕೂಡ ತಗೊಳ್ಳೋ ನೋಡ್ತಾ ಸಾಗಬಹುದು. ಸೊ ಈಗ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ 25 ಅಂಕಗಳು ಗರಿಷ್ಠವಾಗಿ ತೆಗೆದುಕೊಳ್ಬೇಕು. ಸೊ 20 ಅಂಕಗಳಿಗೆ ಇಲ್ಲಿ ಅವಕಾಶ ಇದೆ ಎನ್ನುವಂಥದ್ದು. ಸೊ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿರುವಂತದ್ದು 25 ಅಂಕಗಳದ್ದೇ ಕೊಟ್ಟಿದ್ದಾರೆ. ಸೊ ಅದು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತದ್ದು. ಸೊ ಗೊತ್ತಿಲ್ಲ ಮುಂದೆ ಪರಿಷ್ಕರಣೆ ಕೂಡ ಮತ್ತೆ ಏನೆಲ್ಲ ಆಗಬಹುದು. ಸೊ ಬಂದಾಗ ಅದನ್ನ ತಿಳಿಸ್ತಾ ಇರ್ತೀವಿ. ಸೊ ಇವಾಗ ಬಂದಿರುವಂತದ್ದು ಈ ತರ ಇದೆ. ಅದಕ್ಕಿರ್ತಕ್ಕಂಥ ಅಪ್ಡೇಟ್ ಇದಾಗಿದೆ. ಸೊ ನೀವು ಬೇಕಿದ್ರೆ 20 ಅಂಕಗಳಿಗೆ 6 ರಿಂದ 10ನೇ ತರಗತಿಯವರು ಅದನ್ನ ಏನ್ ಮಾಡ್ಕೊಳ್ಬಹುದು, ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಸೊ 15 ಅಂಕಗಳು LBA ಇಂದ ಲಿಖಿತವಾಗಿರಬೇಕು. ಜೊತೆಗೆ 5 ಅಂಕಗಳು ಮರುಸಿಂಚನದಿಂದ ಇರಬೇಕು. ಜೊತೆಗೆ ಮರುಸಿಂಚನಗಳು ಇಲ್ಲದೆ ಇರುವಂತ ವಿಷಯಗಳು, ಫಾರ್ ಎಕ್ಸಾಂಪಲ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆಗಿರ್ಬೋದು, ಅಥವಾ ಮರುಸಿಂಚನ ಇಲ್ಲದೆ ಇರುವಂತ ಜಿಲ್ಲೆಗಳು ಅಥವಾ ಮಾಧ್ಯಮಗಳಿಗೆ ತಾವುಗಳು ಏನ್ ಮಾಡ್ಬೇಕಾಗಿರುತ್ತೆ, 20 ಅಂಕಗಳಿಗೆ ಸಂಪೂರ್ಣವಾಗಿ LBA ಕ್ವಶನ್ ಬ್ಯಾಂಕ್ ಅನ್ನ ಆಧಾರವಾಗಿ ಇಟ್ಕೊಂಡು 20 ಅಂಕಗಳ ಪ್ರಶ್ನೆ ಪತ್ರಿಕೆ ಅಥವಾ 25 ಅಂಕಗಳ ಪ್ರಶ್ನೆ ಪತ್ರಿಕೆನ ತಯಾರಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಸೊ 25 ಅಂಕಗಳದ್ದು ಮಾಡೆಲ್ ಕ್ವಶನ್ ಪೇಪರ್ ಯಾವ ತರ ಡೌನ್ಲೋಡ್ ಮಾಡ್ಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡಿದೀವಿ. ಸೊ ಇನ್ನೊಂದು ಪ್ರಶ್ನೆ ಏನಿತ್ತು ಅಂದ್ರೆ ಭಾಷೆಯಲ್ಲಿ ಒಂದು ಪದ್ಯಪಾಠ ಹಾಗೂ ಒಂದು ಗದ್ಯ ಪಾಠವನ್ನ ಸೇರಿಸಿ 1 ಯೂನಿಟ್ ಘಟಕ ಪರೀಕ್ಷೆ ನಡೆಸಬಹುದಾ ಅಂತ ಹೇಳಿ. ಸೊ ಉತ್ತರ ಖಂಡಿತವಾಗಿ ಇಲ್ಲ ಅಂತ ಹೇಳಿದ್ದಾರೆ. ಸಮಾಜ ವಿಜ್ಞಾನ ಪಾಠಗಳಲ್ಲಿ 10ನೇ ತರಗತಿಗೆ 33 ಹಾಗೂ 9ನೇ ತರಗತಿ 33 ಪಾಠಗಳಿಗೆ ಬೇರೆ ಬೇರೆ ಪಾಠಗಳು ಬಹಳಷ್ಟು ಪಾಠಗಳಿದಾವೆ. ಸೊ 2 ಅಥವಾ 3 ಪಾಠಗಳನ್ನು ಸೇರಿಸಿ ಒಂದು ಟೆಸ್ಟ್ ಅನ್ನ ಮಾಡಿದ್ರೆ ನಡೆಯುತ್ತಾ ಎನ್ನುವಂತ ಹಲವಾರು ಜನ ಶಿಕ್ಷಕ ಪ್ರಶ್ನೆಗೂ ಕೂಡ DS ಆಟೋರ್ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ, ಪ್ರತಿಯೊಂದು ಸಪರೇಟ್ ಪಾಠಕ್ಕೆ ಪ್ರತಿಯೊಂದು ಪಾಠಕ್ಕೆ ಒಂದೊಂದು ತೆಗೆದುಕೊಳ್ಳಲೇಬೇಕಾಗಿರುವಂತದ್ದು ಪರೀಕ್ಷೆ. ಸೊ ಇದಾಗಿತ್ತು ಈಗಿನವರೆಗೆ ಬಂದಿರತಕ್ಕಂಥ ಪರಿಷ್ಕೃತ ಆದೇಶ ಹಾಗೂ ಅದನ್ನ ಮಾಡೆಲ್ ಕ್ವಶನ್ ಪೇಪರ್ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಇನ್ನು ನಿಮಗೆ ಬಿಟ್ಟು ಕೊಟ್ಟಿರುವಂತದ್ದು ಇನ್ನೂ ಕ್ಲಾರಿಟಿ ಸ್ವಲ್ಪ ಡೌಟ್ ಅಲ್ಲಿ ಇದೀವಿ. ಗರಿಷ್ಠ ಅಂಕಗಳು 25 ಇದಾವೆ. ನೀವು ಬೇಕಿದ್ರೆ ಅದನ್ನ ಕಡಿಮೆ ಮಾಡ್ಕೊಂಡು 20 ಅಂಕಗಳಿಗೆ ತೆಗೆದುಕೊಳ್ಳಬಹುದು. 1 ರಿಂದ 5ನೇ ಆಗಿದ್ರೆ 10 ಲಿಖಿತ ಹಾಗೂ 5 ಮೌಖಿಕ ತೆಗೆದುಕೊಳ್ಬೇಕು. 6 ರಿಂದ 10ನೇ ತರಗತಿವರೆಗೆ 15 LBA ಆಧಾರಿತವಾಗಿ ಹಾಗೂ 5 ಮರುಸಿಂಚನ ಆಧಾರವಾಗಿ, ಹಾಗೂ ಯಾವೆಲ್ಲ ವಿಷಯಗಳಲ್ಲಿ ಮರುಸಿಂಚನ ಇಲ್ಲ ಹಾಗೂ ಯಾವೆಲ್ಲ ಮಾಧ್ಯಮದಲ್ಲಿ ಹಾಗೂ ಯಾವೆಲ್ಲ ಜಿಲ್ಲೆಗಳಲ್ಲಿ ಮರುಸಿಂಚನಗಳು ಇಲ್ಲ ಅಂತವುಗಳಲ್ಲಿ 25 ಅಂಕಗಳು ಸಂಪೂರ್ಣವಾಗಿ LBA ಕ್ವಶನ್ ಬ್ಯಾಂಕ್ ಅನ್ನ ಇಟ್ಕೊಂಡು ನಾವು 20 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು. ಸೊ ನಿಮ್ಮ ಡೌಟ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಇನ್ನು ಮತ್ತೆ ಪರಿಷ್ಕರಣೆ ಕೂಡ ಇದರಲ್ಲಿ ಮಾಡಬಹುದು. ಮತ್ತೆ ಬರ್ತಾ ಆಗಸ್ಟ್ ಎಂಡ್ ವರೆಗೂ ಕೂಡ ಈ ಒಂದು ಪ್ರೊಸೆಸ್ ನಡೆಯಲಿದೆ. ಆಗಸ್ಟ್ ತಿಂಗಳು ಸಂಪೂರ್ಣವಾಗಿ ಏನೆಲ್ಲ ಮತ್ತೆ ಬದಲಾವಣೆ ಆಗ್ತವೆ ಅನ್ನೋದು ನೋಡಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ, ನಿಮ್ಮ ಮಿತ್ರರ ಜೊತೆಗೆ ಹಾಗೂ ಶಿಕ್ಷಕ ಮಿತ್ರರ ಜೊತೆಗೆ ಇದನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.